यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः श्रीगुरुभ्यो नमः हरिः ओम् ಇಲ್ಲಿಯ ಹೊರಗಿನ ಪಾಠದಲ್ಲಿ ನಾವು 10ನೇ ಸ್ಕಂದದ ಈ ಪುಸ್ತಕದಲ್ಲಿ 29ನೇ ಅಧ್ಯಾಯದ ಗೋಪಿ ಗೀತದ 9ನೇ ಶ್ಲೋಕದ ಭಾವಾರ್ಥವನ್ನು ನೋಡ್ತಾ ಇದ್ವು. 9ನೇ ಶ್ಲೋಕ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಲಂ ಶ್ರೀಮತಾತತಂ ಭುವಿ ಗೃಣಂತಿದೆ ಭೂರಿದಾ ಜನಾಃ. ನಿನ್ನ ಈ ಕಥಾಮೃತ ಯಾರು ತಾಪತ್ರಯದಲ್ಲಿ ಸಂತಪ್ತರಾಗಿದ್ದಾರೋ ಅಂತಹವರ ಜೀವನವನ್ನ ಪವಿತ್ರಗೊಳಿಸುವಂತಹದ್ದು. ಕವಿಗಳಿಂದಾಗಿ ಸ್ತೋತ್ರಕ್ಕೆ ಒಳಗಾಗುವಂತಹದ್ದು ನಿನ್ನ ಕಥೆಗಳು. ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರು ನಿರಂತರವಾಗಿ ನಿನ್ನ ಸ್ತೋತ್ರಗಳನ್ನು ಮಾಡ್ತಾ ಇರ್ತಾರೆ. ಕಲ್ಮಷಾಪಹಂ, ಮನುಷ್ಯರಲ್ಲಿರುವ ಕಲ್ಮಷಗಳೆಲ್ಲವನ್ನೂ ಕೂಡ ಕಿತ್ತಿ ಹಾಕುವಂತಹ ಅಪೂರ್ವವಾದಂತಹ ನಿನ್ನ ಈ ಸ್ತೋತ್ರ ಶ್ರವಣ ಮಂಗಲಂ. ಕೇಳುಗರು ಅಂತ ಯಾರಿದ್ದಾರೋ ಕೇಳುವವರಿಗೆ, ಹೇಳುವವರಿಗೆ ಎಲ್ಲರಿಗೂ ಕೂಡ ಶ್ರೀಮತ ಆತತಂ, ವಿಶೇಷವಾದ ಸಂಪತ್ತನ್ನ ಉಂಟು ಮಾಡುವಂತಹದ್ದು. ನಾವೇನಾದ್ರೂ ಭಗವಂತನ ಕಥೆಗಳನ್ನು ಕೇಳಿರ್ಬೇಕು ಅಂತಂದ್ರೆ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಆಯ್ತು ಭಗವಂತನ ಕಥೆಗಳನ್ನ ಕೇಳಿದರೆ ಏನು ಫಲ ಸಿಗತ್ತೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರೀಮದ್ ಆತತಂ. ನಾವು ಏನಾದ್ರೂ ಈ ಕಥೆಗಳನ್ನ ಕೇಳಿದರೆ ಏನು ಫಲ ಸಿಗತ್ತೆ ಅಂತ ಯೋಚನೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಈ ಕಥೆ ಕೇಳೋದಿದೆ ಅಲ್ವಾ, ಜನ್ಮ ಜನ್ಮಗಳಲ್ಲಿ ಏನಾದ್ರೂ ಪುಣ್ಯಗಳನ್ನ ಮಾಡಿದ್ರೆ ಆ ಪುಣ್ಯಗಳ ಫಲವಾಗಿ ಈ ಕಥೆಯನ್ನ ಕೇಳಲಿಕ್ಕೆ ಅವಕಾಶ ಸಿಗತ್ತೆ. ಇದೇ ದೊಡ್ಡ ಫಲ. ಕಥೆಯನ್ನು ಕೇಳಿದ್ರಿಂದ ಏನ್ ಫಲ ಸಿಗತ್ತೆ ಇದು ನಂತರದ್ದು. ಕಥೆಯನ್ನು ಕೇಳಿದ್ರಿಂದ ಫಲ ಇರಬಹುದು, ಇದೆ. ಆದರೆ ಏನು ಫಲ ಅಂತ ಕೇಳುವ ಹಾಗಿಲ್ಲ. ಯಾಕೆ ಅಂತಂದ್ರೆ ಇದೇ ಫಲ. ಜೀವನದ ಎರಡು ದೊಡ್ಡದಾದಂತಹ ಫಲ ಯಾವುದು ಅಂತಂತ ಹೇಳಿ ಇದರಲ್ಲೇ ಹೇಳ್ತಾರೆ, ದ್ವೇ ಫಲೇ ಅಮೃತೋಭಮೆ. ಜೀವನದಲ್ಲಿರುವಂತಹ ಎರಡು ಅಮೋಘವಾದಂತಹ ಫಲಗಳು ಒಳ್ಳೆ ಮಾತುಗಳನ್ನು ಕೇಳೋದು, ಸಜ್ಜನರ ಸಹವಾಸದಲ್ಲಿರೋದು. ಈ ಎರಡು ಜೀವನದ ದೊಡ್ಡದಾದಂತಹ ಫಲಗಳು. ಈ ಭಾಗವತದ ಕಥೆಗಳನ್ನ, ಪರಮಾತ್ಮನ ಕಥೆಗಳನ್ನ ಕೇಳ್ತಾ ಇದ್ದೇವೆ ಅಂತಂದ್ರೆ ಈ ಎರಡೂ ಸಿಕ್ಕಾಗೇನೆ. ಒಳ್ಳೆ ಮಾತುಗಳನ್ನು ಕೇಳ್ತಾ ಇದ್ದೇವೆ, ಇದನ್ನು ಹೇಳೋರು ಸಜ್ಜನರೇ ಆಗಿರ್ತಾರೆ. ಹಾಗಾಗಿ
ಭುವಿ ಗೃಣಂತಿತೆ ಭೂರಿದಾ ಜನಾಹ. ಯಾರ್ಯಾರು ಜೀವನದಲ್ಲಿ ಬಹಳ ದಾನ ಧರ್ಮಗಳನ್ನ ಮಾಡಿರ್ತಾರೋ, ಜನ್ಮ ಜನ್ಮಾಂತರಗಳಲ್ಲಿ ಸತ್ಕರ್ಮಗಳನ್ನ ಆಚರಣೆ ಮಾಡಿರ್ತಾರೋ, ಅಂತಹ ಸತ್ಕರ್ಮದ ಫಲರೂಪವಾಗಿ ಈ ಕಥಾ ಶ್ರವಣವನ್ನು ಮಾಡುವಂತಹ ದೊಡ್ಡ ಸೌಭಾಗ್ಯ ಸಿಗತ್ತೆ. ಹಾಗಾಗಿ ಇದರಿಂದಾಗಿ ಏನ್ ಫಲ ಸಿಗತ್ತೆ ಅಂತ ಮತ್ತೆ ಪ್ರಶ್ನೆ ಮಾಡಬೇಡ. ಇದೇ ದೊಡ್ಡ ಫಲರೂಪವಾದಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಗೋಪಿಯರೆಲ್ಲ ಕೃಷ್ಣನನ್ನ ಕುರಿತು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕೃಷ್ಣ, ಈ ವಂಚಕತನದ ನೋಟ ನಿನ್ನದು. ಪ್ರೀತಿಯಿಂದ ನಮ್ಮೆಲ್ಲರನ್ನು ಕೂಡ ನೋಡ್ತಾ ಇದ್ದೀಯ. ನೋಡ್ತಾ ನೋಡ್ತಾ ನಮ್ಮನ್ನ ವಂಚನೆ ಮಾಡ್ತಾ ಇದ್ದೀಯ. ಇವನಿಗೆ ಕೃಷ್ಣನಿಗೆ ನಮ್ಮ ಮೇಲೆ ಇಷ್ಟು ಪ್ರೀತಿ ಇದೆ, ಅಷ್ಟು ಪ್ರೀತಿ ಇದೆ ಅಂತ ಬಹಳ ಮೋಹಿತರಾಗಿ, ಕೃಷ್ಣನ ಮೇಲಿನ ಪ್ರೀತಿಯಿಂದ ಮೋಹಿತರಾಗಿ ಮೂರ್ಛೆ ತಪ್ಪಿ ಕೃಷ್ಣನಲ್ಲಿ ಅನುರಾಗದಿಂದಾಗಿ ಬಿದ್ದೇ ಬಿಡ್ಬೇಕು ನಾವು. ಹಾಗೆ ಮಾಡ್ತೀಯ. ನಾವು ಮನಸ್ಸಿನಲ್ಲಿ ಯಾವಾಗ ಕೃಷ್ಣನನ್ನ ಯೋಚಿಸ್ತೇವೋ, ಕೃಷ್ಣನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತೇವೋ, ಆ ಸಂದರ್ಭದಲ್ಲಿ ಮಂಗಳಕರವಾದಂತಹ ನಿನ್ನ ಆಟಗಳೆಲ್ಲವೂ ಕೂಡ ನಮಗೆ ಕಣ್ಣಿನ ಎದುರಿನಲ್ಲಿಯೇ ನೋಡ್ಲಿಕ್ಕೆ ಅಂತ ಸಿಗ್ತಾ ಇದೆ. ಯಾಕೆಂದ್ರೆ ನಾವೆಲ್ಲ ಗೋವಳರು ನಿನ್ನ ಸಮೀಪದಲ್ಲಿಯೇ ಇದ್ದೇವೆ. ಅನುರಾಗದ ನೋಟ ಕೃಷ್ಣನದ್ದು, ಮನೋಹರವಾದಂತಹ ಕೃಷ್ಣನ ಆಟಪಾಠಗಳು. ನೆರನ ತಕ್ಷಣದಲ್ಲಿ ಎಲ್ಲ ಸಂಪತ್ತುಗಳು ಕೂಡ ಕೈವಶವಾಗಿ ಬಿಡುತ್ತೆ. ಏನು ಬೇಕೋ ಎಲ್ಲವೂ ಕೈಯಲ್ಲಿ ಸಿಕ್ಕಿಬಿಡತ್ತೆ. ಇವೆಲ್ಲವೂ ಕೂಡ ನಮ್ಮ ಮನಸ್ಸನ್ನ ಈಗ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಯಾಕೆಂದ್ರೆ ನೀನ್ ಈಗ ನಮ್ಮ ಎದುರುಗಡೆಯಲ್ಲಿ ಇಲ್ಲ. ನೀನ್ ನಮ್ಮ ಜೊತೆಯಲ್ಲಿ ಯಾವಾಗ ಇದ್ದೀಯೋ ಆ ಸಂದರ್ಭದಲ್ಲಿ ನಿನ್ನನ್ನು ನೋಡಿ, ನಿನ್ನನ್ನು ನೆನೆಸಿಕೊಂಡು, ನಿನ್ನ ಆಟ ಪಾಠಗಳನ್ನ ಕಣ್ಣಲ್ಲಿ ತುಂಬಿಕೊಂಡು ಬಹಳ ಸಂತೋಷ ಪಡ್ತಾ ಇದ್ದಂತಹ ನಾವು ಈಗ ನೀನ್ ನಮ್ಮ ಕಣ್ಣಿಗೆ ಅದೃಶ್ಯನಾದಾಗ ಈ ವಿಷಯಗಳೆಲ್ಲವನ್ನು ಕೂಡ ನೆನಪಿಸಿಕೊಳ್ತಾ ಇದ್ರೆ ಹೊಟ್ಟೆಯಲ್ಲೆಲ್ಲ ಕರುಳನ್ನ ಹಿಂಡಿದಂತಹ ಭಾವನೆ ಉಂಟಾಗ್ತಾ ಇದೆ. ಅನೇಕ ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದ್ದಂತಹ ಮಕ್ಕಳು, ಗಂಡು ಮಕ್ಕಳಾಗಿರಬಹುದು, ಹೆಣ್ಣು ಮಕ್ಕಳಾಗಿರಬಹುದು, ಮದುವೆಯಾದ ನಂತರದಲ್ಲಿ ಹೆಣ್ಣು ಮಕ್ಕಳು ದೂರಕ್ಕೆ ಹೋದಾಗ, ಅಥವಾ ಗಂಡು ಮಕ್ಕಳು ಜೊತೆಯಲ್ಲಿದ್ದು ಓದಿಗೆ ಅಂತ, ಕೆಲಸಕ್ಕೆ ಅಂತ ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡ್ತಾ ಇದ್ದಾಗ ಬಾಲ್ಯದ ದಿವಸಗಳೆಲ್ಲವನ್ನ ನೆನಪಿಸಿಕೊಂಡಾಗ ಮಕ್ಕಳ ಜೊತೆಯಲ್ಲಿ, ಅವರ ಜೊತೆಯಲ್ಲಿ, ಇವರ ಜೊತೆಯಲ್ಲೆಲ್ಲ ನಾವಿದ್ವು. ಈಗ ಯಾರ ಜೊತೆಯಲ್ಲೂ ಇರ್ತಾ ಇಲ್ಲ. ನಮಗ್ ಆ ಥರದ ಸಂದರ್ಭಗಳು ಸಿಗ್ತಾ ಇಲ್ಲ. ಅಪರೂಪಕ್ಕೆ ಯಾವಾಗಲೂ ಒಮ್ಮೆ ಹೋಗಿ ಬಿಟ್ಟು ಬರುವ ಸಂದರ್ಭದಲ್ಲಿ, ಬಿಟ್ಟು ಬಂದ ನಂತರದಲ್ಲಿ ಒಂದು ಥರದ ಬಹಳ ವ್ಯಥೆ ಮನಸ್ಸನ್ನ ಆವರಿಸಿಕೊಳ್ಳುತ್ತೆ. ಮತ್ತೆ ಯಾವಾಗ ನೋಡ್ತೇವೋ, ಮತ್ತೆ ಯಾವಾಗ ಮಕ್ಕಳ ಮುಖದರ್ಶನವಾಗತ್ತೋ, ಅವುಗಳ ಸಾಮೀಪ್ಯ ಯಾವಾಗ ಸಿಗತ್ತೋ ಅಂತ ಮನಸ್ಸಿನಲ್ಲಿ ಯೋಚನೆ ಆಗ್ತಾ ಇರತ್ತಲ್ಲ, ಅದರಂತೆ ನಿನ್ನ ಮನೋಹರವಾದ ನಗು, ಆಟಪಾಠಗಳು ಇವೆಲ್ಲವನ್ನ ಕಣ್ಣು ಮುಂದೆ ನೋಡ್ತಾ ಇದ್ದಂತಹ ನಮಗೆ ಕೃಷ್ಣ ಈಗ ನಿನ್ನ ಮುಖದ ದರ್ಶನವಿಲ್ಲ. ಮನಸ್ಸಿಗೆ ಬಹಳ ವ್ಯಥೆ ಆಗ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮನಸ್ಸೆಲ್ಲ ಬಹಳ ವ್ಯಥೆಯಿಂದ ದುಃಖ ಪಡ್ತಾ ಇದೆ. ನಮ್ಮ ಮನಸ್ಸೆಲ್ಲ ಕಲಕಿ ಹೋಗ್ತಾ ಇದೆ. ಕೃಷ್ಣ, ನಿನ್ನನ್ನು ನೀನು ತೋರಿಸಿಕೋ. ಪ್ರಹಸಿತಂ ಪ್ರಿಯಾ ಪ್ರೇಮ ವೀಕ್ಷಣಂ ವಿಹರಣಂಚ ತೇ ಧ್ಯಾನ ಮಂಗಲಂ ರಹಸಿ ಸಂವಿದೋ ಯಾ ಹೃದಯ ಸ್ಪೃಶಃ
ಕುಹಕನೋ ಮನಃ ಕ್ಷೋಭಯಂತಿ. ನಿನ್ನ ನಗು, ಪ್ರೀತಿಪೂರ್ವಕವಾದಂತಹ ನೋಟಗಳು, ನೀನು ಆಟ ಆಡ್ತಾ ಇದ್ದಂತಹ ಸಂದರ್ಭಗಳು, ನಿನ್ನ ಆಟಗಳು, ಇವೆಲ್ಲ ಈಗ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ರೆ, ಧ್ಯಾನಿಸ್ತಾ ಇದ್ರೆ ಬಹಳ ಮಂಗಳಕರವಾಗಿ ನಮಗೆ ಅನುಭವಕ್ಕೆ ಬರ್ತಾ ಇದೆ. ರಹಸಿ ಸಂವಿದೋ ಯಾ ಹೃದಯ ಸ್ಪೃಶಃ. ನಿನ್ನ ಏಕಾಂತದಲ್ಲಿ ನಮ್ಮ ಜೊತೆಯಲ್ಲಿ ಹರಟಿದಂತಹ ಪ್ರೇಮ ಸಲ್ಲಾಪಗಳು ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಕೋಲಾಹಲವನ್ನು ಉಂಟು ಮಾಡ್ತಾ ಇದೆ. ವಂಚಕನಾದ ಕೃಷ್ಣನೇ ನಮ್ಮ ಎದುರುಗಡೆಯಲ್ಲಿ ಬಾರೋ ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ. ನೀನು ಬೆಳಿಗಾತ ಎದ್ದು ಹಸುಗಳೆಲ್ಲವನ್ನ ಕಾಯಿಸ್ಲಿಕ್ಕೆ ಅಂತ ಈ ಗೋವಳವನ್ನು ಬಿಟ್ಟು ಎಲ್ಲ ಕಡೆಯಲ್ಲಿ ತಿರುಗಾಡ್ತಾ ಇದ್ದಿ. ಆ ಕಡೆ ಈ ಕಡೆ ಅಂತ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇದ್ದಿ. ನೀನು ದನ ಮೇಯಿಸ್ಲಿಕ್ಕೆ ಅಂತ ಹೋಗುವಾಗ ಎಲ್ಲರೂ ಹಸುಗಳನ್ನ ನೋಡ್ತಾ ನಿನ್ನ ಮುಖವನ್ನು ನೋಡ್ತಾ ನಿಂತಿದ್ರೆ ನಮಗ್ ಹಸುಗಳು ನಿನ್ನ ಮುಖ ಯಾವ್ದ್ರ ಕಡೆಯಲ್ಲೂ ಗಮನ ಇರ್ಲಿಲ್ಲ. ನಮಗೆಲ್ಲ ಇದ್ದಿದ್ದು ನಿನ್ನ ಕಾಲಿನ ಕಡೆಯಲ್ಲಿ ಗಮನ ಇತ್ತು. ಒಬ್ಳು ಗೋಪಿ ಹೇಳ್ತಾ ಇದ್ದಾಳೆ, ಯಾಕೆ ಗೊತ್ತೋ, ಎತ್ತುಗಳು ಆಕಳುಗಳು ಇವು ಕಾಲಿಗೆಲ್ಲ ಮುಳ್ಳು ಚುಚ್ಚಬಾರದು ಅಂತ ಕಬ್ಬಿಣದ ಒಂದು ಪಾದಕೆಯನ್ನು ಮಾಡಿ ಹಾಕಿರ್ತಾರೆ. ಅವುಗಳು ಕಾಡಿನಲ್ಲಿ ನಡೆದರೂ ಕೂಡ ಏನು ತೊಂದರೆ ಆಗದೆ ಇರೋ ಹಾಗೆ ಅಲ್ಲಿಯೇ ನಡೆದಾಡಿಕೊಂಡು ಬರುತ್ತೆ. ಆದ್ರೆ ಕಮಲದ ಎಲೆಯಂತೆ ತುಂಬಾ ಮನೋಹರವಾದ, ಅಪೂರ್ವವಾದಂತಹ, ಶುದ್ಧವಾದಂತಹ, ಮೃದುವಾದಂತಹ ನಿನ್ನ ಪಾದಗಳೆಲ್ಲ ಆ ಕಾಡಿನ ಒರಟು ನೆಲಗಳಿಗೆ, ಮುಳ್ಳು ಕಲ್ಲುಗಳಿಗೆ, ದಿನ್ನೆಗಳಿಗೆ ಇವು ಎಲ್ಲದಕ್ಕೂ ಕೂಡ ಬಡಿದು ನಿನ್ನ ಕಾಲುಗಳೆಲ್ಲ ಕೆಂಪಾಗಿ ಬಿಡುತ್ತೆ. ನಿನ್ನ ಕಾಲುಗಳು ಆ ನೋವನ್ನ ತಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಂದುಕೊಂಡು ನಮ್ಮ ಮನಸ್ಸಿನಲ್ಲಿ ನೀನು ಬರೋವರೆಗೂ ಬರೀ ಅದೇ ಚಿಂತೆ, ಅದೇ ಚಿಂತೆ. ಅಯ್ಯೋ, ನಮ್ಮ ಕೃಷ್ಣನ ಪಾದಗಳಿಗೆಲ್ಲ ಎಷ್ಟು ನೋವಾಗತ್ತೋ ಅಂತ ಬರೀ ನಿನ್ನ ಬಗೆಗಿನ ಕನಳಿಕೆಯಿಂದಾಗಿ ಆ ಇಡೀ ಸಂದರ್ಭವನ್ನ ಕಳೀತಾ ಇದ್ವು. ಚಲಸಿ ಯದ್ವ್ರಜಾಚಾರಯನ್ ಪಶೂನ್ ನಲಿನ ಸುಂದರಂ ನಾಥತೆ ಪದಂ. ಪರಮಾತ್ಮ, ನಿನ್ನ ಪಾದಗಳೆಲ್ಲ ನಲಿನ ಸುಂದರಂ, ಕಮಲದ ಎಲೆಯಂತೆ ಮನೋಹರವಾದಂತಹ ಅತ್ಯಂತ ಮೃದುವಾದಂತಹ ಪಾದಗಳು ನಿನ್ನದು. ಶಿಲತೃಣಾಂಕುರಯೇ ಸೀದತೀತಿನಃ. ಅಲ್ಲಿರುವಂತಹ ಕಾಡಿನಲ್ಲಿರುವಂತಹ ಕಲ್ಲು, ಚೂಪಾದಂತಹ ಈ ಹುಲ್ಲುಗಳು, ಇವು ಎಲ್ಲದರಿಂದ ನಿನ್ನ ಕಾಲುಗಳಿಗೆಲ್ಲ ಚುಚ್ಚಿ ರಕ್ತ ಬಂದು ಎಲ್ಲಿ ನಿನ್ನ ಕಾಲುಗಳಿಗೆ ಆಘಾತವಾಗತ್ತೋ ಅಂತ ನಮ್ಮ ಮನಸ್ಸು ಯಾವಾಗ್ಲೂ ಯೋಚನೆ ಮಾಡ್ತಾ ಇತ್ತು. ಕಲಿಲತಾ ಮನಃ ಕಾಂತ ಗಚ್ಚತಿ. ನಮ್ಮ ಮನಸ್ಸು ಯಾವಾಗ್ಲೂ ಕಳವಳಗೊಳ್ಳುತ್ತೆ. ಅಂತಹ ಮೃದುವಾದಂತಹ ನಮ್ಮ ಮನಸ್ಸಿಗೆ ಆಗುವ ನೋವನ್ನೂ ಕೂಡ ಲೆಕ್ಕಿಸದೇನೆ ಕೃಷ್ಣ ನಮ್ಮನ್ನು ಬಿಟ್ಟು ಹೋಗಿದ್ದೀಯಲ್ಲಪ್ಪ ನೀನು, ಬೇಗ ನಮ್ಮ ಹತ್ರ ಬಾರೋ, ನಮ್ಮ ಆತಂಕವನ್ನು ದೂರ ಮಾಡೋ ಅಂತ ಆ ಗೋಪಿಯರೆಲ್ಲ ಕೇಳಿಕೊಳ್ತಾ ಇದ್ದಾರೆ. ಇದೆಲ್ಲ ಹೋಗುವ ಸಂದರ್ಭದಲ್ಲಿ ನಿನ್ನ ಕಾಲಿನ ಬಗ್ಗೆ ಯೋಚನೆ ಅಂತಾದ್ರೆ, ನೀನು ವಾಪಸ್ ಯಾವಾಗ ಬರ್ತಾ ಇದೆಯಲ್ಲ, ತಿರುಗಿ ಬರುವಂತಹ ಸಂದರ್ಭದಲ್ಲಿ ಗೋಧೂಳಿ ಸಂದರ್ಭ ಅದು. ಗೋಧೂಳಿ ಅಂತಂದ್ರೆ ಗೋವುಗಳೆಲ್ಲ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಆ ಗೋವುಗಳ ಪಾದದ ಸಂಪರ್ಕದಿಂದ ಭೂಮಿಯಿಂದ ಯಾವ ಧೂಳುಗಳು ಏಳತ್ತೋ ಆ ಕಾಲವನ್ನು ಗೋಧೂಳಿ ಸಂದರ್ಭ ಅಂತ ಕರೀತಾರೆ. ಸಾಯಂಕಾಲ 5:30, 6:30 ಈ ಸಂದರ್ಭವನ್ನು ಗೋಧೂಳಿ ಕಾಲ ಅಂತ ಕರೀತಾರೆ. ಇಂತಹ ಗೋಧೂಳಿಯಿಂದ ಆಕಾಶವೆಲ್ಲ ಕೆಂಪಾಗಿ ಹೋಗಿದೆ. ಕಾಡಿನಿಂದ ವಾಪಸ್ ಬರ್ತಾ ಇದ್ದಿ, ಕೃಷ್ಣ ಎಲ್ಲಿದ್ದಾನೆ ಅಂತ ನಾವೆಲ್ಲ ಹುಡುಕ್ತಾ ಇರ್ತೇವೆ. ಗೋವುಗಳೆಲ್ಲ ಓಡಿಕೊಂಡು ಬರ್ತಾ ಇದ್ರೆ, ಸಾವಿರಾರು ಸಂಖ್ಯೆಯಲ್ಲಿರುವ ಗೋವುಗಳಿಂದಾಗಿ ಧೂಳು ಎದ್ದು ಆಕಾಶದ ಎಲ್ಲ ಭಾಗಗಳನ್ನ ಅದು ಮುಚ್ಚಿಬಿಟ್ಟಿದೆ.
ನಿನ್ನದು ಗುಂಗುರು ಗುಂಗುರಾದಂತಹ ಕೂದಲುಗಳೆಲ್ಲ ಮುಖವನ್ನು ಮುಚ್ಚಿದೆ. ಚಿಕ್ಕ ಮಕ್ಕಳ ಕೂದಲನ್ನ ಕತ್ತರಿಸಿರೋದಿಲ್ಲ, ಉದ್ದವಾಗಿ ಹಾಗೆ ಬಿಟ್ಟಿರ್ತಾರೆ. ಹಾಗೆ ಕೃಷ್ಣನ ಕೂದಲುಗಳನ್ನು ಹಾಗೆ ಬಿಟ್ಟಿದ್ರು. ಗುಂಗುರು ಗುಂಗುರಾದಂತಹ ಕೂದಲುಗಳು, ಕೃಷ್ಣನ ಮುಖವೆಲ್ಲವನ್ನು ಕೂಡ ಮುಚ್ಚಿ ಹಾಕಿದೆ. ಅದು ಕೃಷ್ಣ ದರ್ಶನ ಕೊಡ್ತಾ ಇದ್ದಾನೆ. ಕೃಷ್ಣನ ಮುಖವನ್ನು ನೋಡಿದ ತಕ್ಷಣದಲ್ಲಿ ಅಪರೂಪಕ್ಕೆ ಸಿಕ್ಕಂತಹ ದೇವರನ್ನೇ ಕಂಡಂತಹ ಅನುಭೂತಿ ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇತ್ತು. ಈಗ ಮಧ್ಯರಾತ್ರಿಯಲ್ಲಿ ನಿನ್ನ ಜೊತೆಯಲ್ಲಿ ಇದ್ದಂತಹ ನಾವೆಲ್ಲ ಕೃಷ್ಣ ಎಲ್ಲಿದ್ದಾನೆ ಅಂತ ಕಾಣದೇನೆ ಕನಳಿಕೆಯಿಂದಾಗಿ ಕನವರಿಸ್ತಾ ಇದ್ದೇವೆ. ನಮ್ಮ ಕನವರಿಕೆ ನಿನಗೆ ಕೇಳಿಸ್ತಾ ಇಲ್ಲ ಏನು ಕೃಷ್ಣ? ಯಾವ ನಿನ್ನ ಮುಖವನ್ನು ನೋಡ್ಲಿಕ್ಕೋಸ್ಕರ ಇಡೀ ದಿವಸ ಕಾದು ಸಾಯಂಕಾಲಕ್ಕೋಸ್ಕರ ಅಂತ ಹಾತೊರಿತಾ ಇದ್ವೋ, ಅಂತಹ ಕೃಷ್ಣನಿಗೋಸ್ಕರ ಸರ್ವಸ್ವವನ್ನು ಬಿಟ್ಟು, ಮನೆ ಮಠವನ್ನು ಬಿಟ್ಟು, ನಮ್ಮ ಬಂಧು ಬಾಂಧವರನ್ನ ಬಿಟ್ಟು ಇಲ್ಲಿಗೆ ಬಂದಾಗ ನಮ್ಮ ಆಲೋಚನೆಗಳು ನಿನ್ನನ್ನ ಬಡಿದೆಬ್ಬಿಸ್ತಾ ಇಲ್ವೇ? ನಮ್ಮ ಮನಸ್ಸಿನ ವ್ಯಥೆಗಳೆಲ್ಲ ನಿನ್ನನ್ನ ಮುಟ್ತಾ ಇಲ್ವೇ? ನಮಗೋಸ್ಕರ ಬಾ ಕೃಷ್ಣ ಅಂತ ಕೇಳ್ತಾ ಇದ್ದಾರೆ. ದಿನ ಪರೀಕ್ಷಯೇ ನೀಲಕುಂತಲೈಹಿ ವನರುಹಾನನಂ ಬಿಭ್ರದಾವೃತಂ ವನರಜಸ್ವಲಂ ದರ್ಶಯನ್ ಮುಹುಃ ಮನಸಿನ ಸ್ಮರಂ ವೀರಯಚ್ಛಸಿ. ನಿನಗೆ ಅನೇಕ ಹೆಸರುಗಳಿವೆ. ನಿನ್ನ ಆ ಹೆಸರನ್ನ, ನಿನ್ನ ಪ್ರಸಿದ್ಧಿಯನ್ನ ಸಾರ್ಥಕ ಮಾಡಿಕೊಳ್ಳಿಕ್ಕೋಸ್ಕರವಾದ್ರು ನಮ್ಮ ಸಮೀಪಕ್ಕೆ ಬಾ ಅಂತ ಕೇಳ್ತಾ ಇದ್ದಾರೆ. ನೀನು ಮನಸ್ಸಿನ ದುಃಖವನ್ನು ಕಳೆಯುವವನು. ಯಾರೇ ಸಜ್ಜನರಿರ್ಲಿ, ಎಷ್ಟೇ ದುಃಖಗಳು ಅವರ ಮನಸ್ಸಿನಲ್ಲಿರ್ಲಿ, ಅವರೆಲ್ಲರ ದುಃಖವನ್ನು ಕಳೆಯುವಂತಹ ದೇವತೆ ಅಂತ ಪರಮಾತ್ಮನಿಗೆ ಪ್ರಸಿದ್ಧಿ ಇದೆ. ಸಜ್ಜನರ ಮನಸ್ಸಿನ ದುಃಖಗಳೆಲ್ಲವನ್ನ ಕಳೆಯುವಂತಹ ದೇವರು ಅಂತ ನಿನಗೆ ಪ್ರಸಿದ್ಧಿ ಇದೆ. ಅಂತಹ ನಮ್ಮೆಲ್ಲರ ದುಃಖವನ್ನು ಕಳೆಯುವಂತಹ ದೇವನೇ, ನಿನ್ನ ಪಾದಗಳನ್ನ ನಮಸ್ಕಾರ ಮಾಡುವಂತಹ ಯಾವ ಜನರಿದ್ದಾರೋ ಆ ಎಲ್ಲ ಜನರ ಅಭೀಷ್ಟಗಳನ್ನ ಕೊಡುವಂತಹ ದೇವತೆ ನೀನು. ಬ್ರಹ್ಮಾದಿ ದೇವತೆಗಳಿಂದ ಪೂಜಿತವಾದಂತಹ ರೂಪ ಪರಮಾತ್ಮ ನಿನ್ನದು. ನಿನ್ನ ಪಾದ ಕಮಲಗಳನ್ನ, ನಿನ್ನ ಪಾದದಲ್ಲಿ ಇರುವಂತಹ ಧೂಳನ್ನ ಬ್ರಹ್ಮಾದಿ ದೇವತೆಗಳು ತಲೆಯ ಮೇಲೆ ಇಡ್ಲಿಕ್ಕೆ ಅಂತ ಕಾತುರದಿಂದ ಕಾಯ್ತಾ ಇರ್ತಾರೆ. ಅಂತಹ ನಿನ್ನ ಪರಮ ಪವಿತ್ರವಾದಂತಹ ಪಾದಗಳನ್ನ ಕೃಷ್ಣ ನಮ್ಮ ಎದೆಯ ಮೇಲೆ ಇಡು. ನಮ್ಮ ಮನಸ್ಸಿನ ದೋಷಗಳನ್ನ ಪರಿಹಾರ ಮಾಡು. ನಮಗೆ ಸಂತೋಷವನ್ನು ಉಂಟು ಮಾಡು. ಪ್ರಣತ ಕಾಮದಂ ಪದ್ಮಜಾರ್ಚಿತಂ. ಪ್ರಣತ ಕಾಮದ, ಯಾವ್ಯಾವುದನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೇವೋ ಅದೆಲ್ಲವನ್ನ ಕೊಡುವಂತಹದ್ದು ಪರಮಾತ್ಮ ನಿನ್ನ ಪಾದಗಳು. ಪದ್ಮಜಾರ್ಚಿತಂ. ಪದ್ಮಜ ಅಂತಂದ್ರೆ, ಪದ್ಮ ಅಂತಂದ್ರೆ ಕಮಲ, ಪದ್ಮಜ ಅಂತಂದ್ರೆ ಪದ್ಮದಲ್ಲಿ ಹುಟ್ಟಿದವನು ಬ್ರಹ್ಮದೇವರು. ಆ ಪದ್ಮಜಾರ್ಚಿತಂ, ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಟ್ಟಂತಹ ಪಾದ ನಿನ್ನದು ಕೃಷ್ಣ. ನೀನು ಆ ಪಾದಗಳಿಂದ ಇಡೀ ಭೂಮಂಡಲವನ್ನ ಅಲಂಕಾರ ಮಾಡಿದ್ದಿ. ನೀ ಗೋಕುಲದಲ್ಲೆಲ್ಲ ನಿನ್ನ ಹೆಜ್ಜೆ ಗುರುತುಗಳನ್ನ ಮೂಡಿಸಿ ಭೂಮಿಯನ್ನ ಪವಿತ್ರವನ್ನಾಗಿ ಮಾಡ್ತಾ ಇದ್ದಿ. ಭೂದೇವಿಯನ್ನು ಸಂತೋಷ ಪಡಿಸ್ತಾ ಇದ್ದಿ, ಪವಿತ್ರವನ್ನಾಗಿ ಮಾಡ್ತಾ ಇದ್ದಿ. ಆ ಪಾದವನ್ನ ಯಾವ್ದಾದ್ರೂ ಆಪತ್ತಿನ ಸಂದರ್ಭದಲ್ಲಿ ಧ್ಯಾನ ಮಾಡಿದ್ರೆ ಆ ಆಪತ್ತುಗಳೆಲ್ಲವನ್ನು ದೂರ ಮಾಡ್ತಾ ಇದ್ದಿ. ದುಃಖಗಳನ್ನು ಪರಿಹಾರ ಮಾಡೋದು ಅಂತ ನಿನ್ನ ಪಾದಗಳಿಗೆಲ್ಲ ಹೆಸರನ್ನ ಕೊಡ್ತಾರೆ ದೇವತೆಗಳು. ಅದಕ್ಕೋಸ್ಕರನೇ ನಿನ್ನ ಪಾದದ ಭಜನೆಯನ್ನು ಮಾಡ್ತಾ ಇದ್ದಾರೆ. ಆಪತ್ತಿನಲ್ಲಿ ಇದ್ದಾಗ ನಿನ್ನ ಪಾದಗಳನ್ನು ಧ್ಯಾನ ಮಾಡಿದ್ರೆ ಆ ಆಪತ್ತುಗಳು ಎಲ್ಲವೂ ದೂರವಾಗತ್ತೆ ಅಂತ ಋಷಿಗಳು, ಜ್ಞಾನಿಗಳು ಇವರೆಲ್ಲರೂ ಹೇಳ್ತಾ ಇದ್ದಾರೆ. ಅಂತಹ ಆನಂದಮಯವಾದಂತಹ ನಿನ್ನ ಪಾದಗಳನ್ನು ನಮ್ಮ ಎದೆಯ ಮೇಲಿಟ್ಟು ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲೇನು ಕೃಷ್ಣ? ಪ್ರಣತ ಕಾಮದಂ ಪದ್ಮಜಾರ್ಚಿತಂ
ಧರಣಿ ಮಂಡನಂ ಧ್ಯೇಯಮಾಪದಿ ಚರಣ ಪಂಕಜಂ ಶಂತಮಂ ಚತೆ ರಮಣನಸ್ತನೇಶ್ವರ್ಪಯಾಧಿಹನ್. ಎಲ್ಲರ ಮಾನಸಿಕ ದೋಷಗಳನ್ನ, ದೈಹಿಕವಾದ ದೋಷಗಳನ್ನ ಪರಿಹಾರ ಮಾಡುವಂತಹ ಕೃಷ್ಣ ನಮ್ಮಲ್ಲಿರುವಂತಹ ಈ ಮನೋದೋಷಗಳನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರ ನಮ್ಮ ಎದೆಯ ಮೇಲೆ ನಿನ್ನ ಪಾದಗಳನ್ನ ಇಡು. ಕೃಷ್ಣ, ನಿನ್ನ ಅಧರಾಮೃತವನ್ನ ನಮಗೆ ಉಣ್ಣಿಸು. ನಿನ್ನ ಒಳ್ಳೆ ಮಾತುಗಳಿಂದಾಗಿ ನಮ್ಮ ಕಿವಿಯ ಮುಖಾಂತರವಾಗಿ ಅಮೃತವನ್ನು ಸುರಿಸಿ ನಮ್ಮ ಅಂತಃಕರಣವನ್ನ ತುಂಬಿಸು. ಬಹಳ ದೊಡ್ಡದಾದ ಆನಂದವನ್ನ ಆ ಅಧರಾಮೃತ ನಮಗೆ ತುಂಬಿಸಿ ಕೊಡತ್ತೆ, ಆನಂದವನ್ನ ಕೊಡುತ್ತೆ. ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ದುಃಖಗಳನ್ನ ಪರಿಹಾರ ಮಾಡತ್ತೆ. ನಮಗೆ ನಿನ್ನ ಕೊಳಲಿಗಿಂತಲೂ ಕೂಡ ಕಡೆ ಮಾಡಿಬಿಟ್ಟಿಯಲ್ಲ. ನಿನ್ನ ಕೊಳಲಿಗಾದ್ರೂ ನಿನ್ನ ತುಟಿಯನ್ನು ಮುಟ್ಟುವಂತಹ ದೊಡ್ಡ ಸೌಭಾಗ್ಯ ಇದೆ, ನಾವು ಅದಕ್ಕಿಂತ ಕಡೆಯಾಗಿ ಬಿಟ್ಟುವೇನು? ಜಡವಾದಂತಹ ಆ ಕೊಳಲಿಗೆ ಕೊಟ್ಟಂತಹ ದೊಡ್ಡ ಸೌಭಾಗ್ಯವೂ ನಮಗೆ ಇಲ್ಲದೆ ಹೋಯ್ತಲ್ಲ. ಅಲ್ಲ, ಕೃಷ್ಣನ ಅಧರಾಮೃತವನ್ನು ಪಾನ ಮಾಡಬೇಕು ಅಂತ ಯಾಕೆ ಇವರೆಲ್ಲ ಬಯಸ್ತಾ ಇದ್ದಾರೆ? ಒಂದೇ ಕಾರಣ, ಮೋಕ್ಷಕ್ಕೋಸ್ಕರ ಬಯಸ್ತಾ ಇದ್ದಾರೆ. ಏನು ಮೋಕ್ಷ? ಯಾವ ಸುಖ ಸಿಕ್ಕರೆ ಮತ್ತೊಮ್ಮೆ ಇನ್ನೊಂದು ಸುಖಕ್ಕೋಸ್ಕರ ನಮ್ಮ ಮನಸ್ಸು ಹಾತೊರೆಯೋದಿಲ್ವೋ ಅಂತಹ ಸುಖವನ್ನ ಕೊಡುವಂತಹ ದೊಡ್ಡ ಸಂಪತ್ತು ಪರಮಾತ್ಮನ ಸಾಮೀಪ್ಯ. ಕೃಷ್ಣ, ನಿನ್ನ ಸಾಮೀಪ್ಯವನ್ನು ಕೊಟ್ಟಿ ಅಂತಾದ್ರೆ ಇದಕ್ಕಿಂತ ಮಿಗಿಲಾದಂತಹ ದೊಡ್ಡ ಸಂಪತ್ತು ನಮಗೆ ಸಿಕ್ಕಿಬಿಡತ್ತೆ. ಆ ಸಂಪತ್ತಿಗೋಸ್ಕರ ನಿನ್ನ ಅಧರಾಮೃತವನ್ನ ಪಾನ ಮಾಡಬೇಕು ಅಂತ ನಾವೆಲ್ಲ ಬಯಸಿದ್ದೇವೆ. ಭೋಗದಲ್ಲಿ ಆಸಕ್ತಿಯನ್ನ ಕಳೆಯುವಂತಹ ನಿನ್ನ ಅಧರಾಮೃತವನ್ನ ಪಾನ ಮಾಡುವಂತಹ ದೊಡ್ಡ ಸೌಭಾಗ್ಯವನ್ನ ಕೃಷ್ಣ ನಮಗೆ ಕರುಣಿಸು. ಸುರತವರ್ಧನಂ ಶೋಕನಾಶನಂ ಸ್ವರಿತ ವೇಣುನಾ ಸುಷ್ಠು ಚುಂಬಿತಂ ಇತರ ರಾಗವೇ ಸ್ಮಾರಣಂ ನೃಣಾಂ ವಿತರ ವೀರನಃ ತೇಧರಾಮೃತಂ. ಉಳಿದ ಎಲ್ಲ ಆಪತ್ತುಗಳನ್ನ ನಮ್ಮಿಂದ ದೂರ ಮಾಡಿ, ಉಳಿದ ಎಲ್ಲ ಜೀವನದ ಆಸೆಗಳನ್ನ ನಮಗೆ ಬಾರದೇ ಇರುವ ಹಾಗೆ ಮಾಡಿ, ಸುಖದ ಸುಪ್ಪತ್ತಿಗೆಯಲ್ಲಿ ನಮ್ಮನ್ನ ತೇಲಾಡುವಂತೆ ಮಾಡುವಂತಹ ಇನ್ನ ಆ ಅಧರಾಮೃತದ ಪಾನವನ್ನ ಕೃಷ್ಣ ನಮಗೆ ಮಾಡಿಸು. ನೀನು ಕಾಡಿನಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತೀಯ. ಹಗಲಿನ ಸಂದರ್ಭದಲ್ಲಿ ಕೃಷ್ಣ ನಮ್ಮ ಕಣ್ಣಿಗೆ ದೂರನಾಗಿ ಕಾಡಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸಂಚಾರ ಮಾಡ್ತಾ ಇದ್ದ ಅಂತಂದ್ ಹೇಳಿದ್ರೆ, ನಮಗೆ ಆ ಒಂದೊಂದು ಕ್ಷಣವನ್ನ ಕಳೆಯೋದು ಕೂಡ ಒಂದು ದೊಡ್ಡ ದೊಡ್ಡ ಯುಗದ ಹಾಗೆ ಭಾಸವಾಗ್ತಾ ಇರುತ್ತೆ. ನೀನು ಕಾಡಿನಲ್ಲಿ ನಮ್ಮೆಲ್ಲರನ್ನ ಬಿಟ್ಟು ಸಂಚಾರ ಮಾಡ್ತಾ ಇದ್ದಿ ಅಂತಂದ್ ಹೇಳಿದ್ರೆ, ನಾವು ಮನೆಯಲ್ಲಿ ಇದ್ದು ನಮ್ಮ ಆ ಒಂದೊಂದು ಕ್ಷಣವನ್ನ ಕಳೆಯುವಂತಹ ಕಾಲ ಏನಿದೆಯೋ, ಈಗ ಎಷ್ಟು ಸಮಯ ಆಯ್ತಪ್ಪ, ಎಷ್ಟು ಸಮಯ ಆಯ್ತು. ಮನೆಗೆ ಯಾರಾದ್ರೂ ಅಪರೂಪಕ್ಕೆ ಬರ್ತೇನೆ ಅಂತ ಹೇಳಿದವರು ಬರ್ತಾ ಇದ್ದಾರೆ ಅಂತ ಆದ್ರೆ, ಅವರ ಬರುವಿಕೆಯನ್ನ ಬಹಳ ಆಸ್ಥೆಯಿಂದ ಪ್ರೀತಿಯಿಂದ ಕಾಯುವ ಹಾಗೆ ನಿನ್ನ ಆಗಮನವನ್ನ ನಾವೆಲ್ಲ ಬಹಳ ಪ್ರೀತಿಯಿಂದ ಕಾಯ್ತಾ ಇರ್ತೇವೆ. ನೀನ್ ಯಾವಾಗ ನಿನ್ನ ಮುಖವನ್ನ ತೋರಿಸ್ತೇಯೋ ಅಂತ ನಾವು ಕಾತರದಿಂದ ಕಾಯ್ತಾ ಇರ್ತೀವಿ. ನಿನ್ನ ಆಗಮನವನ್ನೇ, ಕಾಡಿನಿಂದ ಯಾವಾಗ ಬರ್ತೀ ಅಂತ ನಿನ್ನ ಆಗಮನವನ್ನು ಬಹಳ ಆಸ್ಥೆಯಿಂದ ಪ್ರತೀಕ್ಷೆಯಿಂದ ನಾವು ಬಹಳ ವಿಚಾರ ಮಾಡಿ, ಅಯ್ಯೋ ಎಲ್ಲಿದ್ದಾನೆ ಕೃಷ್ಣ, ಎಲ್ಲಿದ್ದಾನೆ ಕೃಷ್ಣ ಅಂತ ಬಹಳ ವಿಚಾರ ಮಾಡಿ 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 ಬಹಳ ಆಸ್ಥೆಯಿಂದ ಕೃಷ್ಣ ನಿನ್ನ ಆಗಮನವನ್ನ ಬಯಸ್ತಾ ಇರ್ತೇವೆ. ಇನ್ನು ವಾಪಸ್ ಕಾಡಿನಿಂದ ಬರ್ತೀಯಲ್ಲ, ಕಾಡಿನಿಂದ ಬಂದು ನೀನ್ ರೆಪ್ಪೆಯನ್ನ ಈ ಮುಚ್ಚಿ ತೆಗೆದು ನಿನ್ನ ಈ ಕಣ್ಣಿನ ವಿಲಾಸವನ್ನ ನೋಡ್ತಾ ಇದ್ರೆ ದೇವ್ರು ನಮಗೆ ಯಾಕಪ್ಪ ರೆಪ್ಪೆ ಕೊಟ್ಟಿದ್ದಾನೆ ಅಂತ ಅನ್ಸತ್ತೆ ಅಂತ ಅನಿಸ್ತಾ ಇತ್ತು. ಏನಿದ್ರ ಅರ್ಥ ಅಂತಂದ್ರೆ,
ಕಣ್ಣನ್ನ ಮಿಟುಕಿಸಿದ್ರೆ ಆ ಕ್ಷಣದಲ್ಲಿ ಕೃಷ್ಣನ ಮುಖವನ್ನು ನೋಡ್ಲಿಕ್ಕೆ ಆಗೋದಿಲ್ಲಲ್ಲ. ಕೃಷ್ಣನ ಮುಖ ಕಾಣದೇ ಇರುವಂತೆ ಮಾಡುವಂತಹ ನಮ್ಮ ಈ ರೆಪ್ಪೆಗಳು ವ್ಯರ್ಥ ಅಂತ ಆವಾಗ ಅನ್ನಿಸಿ ಬಿಡ್ತಾ ಇತ್ತು. ಅಷ್ಟು ಸುಂದರವಾದಂತಹ ಮುಖ ಕೃಷ್ಣನದ್ದಿರ್ತಾ ಇತ್ತು. ನಮಗೆ ರೆಪ್ಪೆಗಳೇ ಇಲ್ಲದೆ ಇದ್ರೆ ಚೆನ್ನ ಅಂತ ಅನ್ನಿಸ್ತಾ ಇತ್ತು. ಯಾವಾಗ? ಕೃಷ್ಣನ ಮುಖವನ್ನು ನೋಡುವ ಸಂದರ್ಭದಲ್ಲಿ. ಬ್ರಹ್ಮದೇವರು ಈ ರೆಪ್ಪೆಗಳನ್ನು ವ್ಯರ್ಥವಾಗಿ ನಮಗೆ ಕೊಟ್ಬಿಟ್ಟಿದ್ದಾನೆ. ಯಾಕೆ ಅಂದ್ರೆ ಕೃಷ್ಣನನ್ನು ನೋಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಕಣ್ಣು ಮುಚ್ಚಬೇಕು ಅಂತ ಯಾವಾಗ ಅನಿಸುತ್ತೆ? ಮತ್ತೆ ಮತ್ತೆ ಆ ಕೃಷ್ಣನ ಸುಂದರವಾದಂತಹ ಮುಖವನ್ನು ನೋಡ್ಬೇಕು ಅಂತ ಅನ್ನಿಸಿ ಹಾಗಾಗಿ ನಮಗೆ ಕೃಷ್ಣನ ಆಗಮನವನ್ನ ನೋಡುವಂತಹ ಪ್ರತೀಕ್ಷೆ ನಮಗೆಲ್ಲ ಇರ್ತಾ ಇತ್ತು. ಕೃಷ್ಣನನ್ನು ಕುರಿತು ಮತ್ತೆ ಕೇಳ್ತಾ ಇದ್ದಾರೆ, ಕೃಷ್ಣ ನಮ್ಮ ತಂದೆ ತಾಯಿಗಳನ್ನ, ಅಣ್ಣ ತಮ್ಮಂದಿರನ್ನ, ಎಲ್ಲ ಬಂಧು ಬಾಂಧವರನ್ನ ಬಿಟ್ಟು ನಿನ್ನ ಬಳಿಗೆ ಬಂದಿದ್ದೇವೆ. ನೀನು ನಂಬಿಸಿ ಕೈ ಕೊಡ್ತಾರಲ್ಲ ವಂಚಕರು, ಆ ರೀತಿಯಾಗಿ ವಂಚಕರ ಹಾಗೆ ನಿನ್ನ ಈ ವೇಣುಗಾನಕ್ಕೆ, ನಿನ್ನ ಮನೋಹರವಾದಂತಹ ಮಾತುಗಳಿಗೆ, ಇದೆಲ್ಲದಕ್ಕೂ ವಶವಾಗಿ ಬಂದಂತಹ ನಮ್ಮನ್ನ ಮೋಸ ಮಾಡಿ ಒಂದು ವೇಳೆ ಏನಾದ್ರೂ ದೂರ ಮಾಡ್ತಿ ಅಂತಾದ್ರೆ ನಿನ್ನಷ್ಟು ಕ್ರೂರಿ ಯಾರೂ ಇರಲಾರರು. ನಿನ್ನ ಗಾನಕ್ಕೆ ಮನಸೋತು ನಾವೆಲ್ಲ ಈ ಮಧ್ಯರಾತ್ರಿಯಲ್ಲಿ ಎಲ್ಲ ಸಂಬಂಧಿಗಳನ್ನ, ಬಂಧು ಬಾಂಧವರನ್ನ ಬಿಟ್ಟು ಬಂದಿದ್ದೇವೆ. ಅಬಲೆಯರಾದಂತಹ ನಮ್ಮನ್ನ, ಕಟುಕನಾದಂತಹ ನಿನ್ನೊಬ್ಬನನ್ನು ಹೊರತುಪಡಿಸಿ ರಾತ್ರಿ ಸಂದರ್ಭದಲ್ಲಿ ಯಾರಯ್ಯ ಬಿಟ್ಟು ಹೋಗ್ತಾರೆ? ಕೃಷ್ಣ, ನೀನು ಕಟುಕ ಅಂತ ಕರೆಸಿಕೊಳ್ಬಾರ್ದು ಅಂತಂದ್ರೆ ಆದಷ್ಟು ಬೇಗ ನಾನಿರುವ ಸ್ಥಳದಲ್ಲಿ ಬಂದು ನಮ್ಮನ್ನೆಲ್ಲರನ್ನು ಕೂಡ ಉದ್ಧಾರ ಮಾಡು, ನಮ್ಮ ಆಪತ್ತುಗಳನ್ನು ಪರಿಹಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಟತಿ ಯದ್ಭವಾನ್ ಅನ್ಹಿಕಾನನಂ ತ್ರುಟಿಯುಗಾಯತೆ ತ್ವಾಮ ಪಶ್ಯತಾಂ. ನೀ ಯಾವಾಗ ಹಗಲಿನ ಕಾಲದಲ್ಲಿ ಕಾಡಿನಲ್ಲಿ ಎಲ್ಲ ಸಂಚಾರ ಮಾಡ್ತಾ ಇರ್ತೀಯೋ ಆವಾಗ ತ್ರುಟಿ ಯುಗಾಯತೆ. ತ್ರುಟಿ ಅಂತಂದ್ ಹೇಳಿದ್ರೆ ಕ್ಷಣ, ಒಂದು ಸೆಕೆಂಡ್ ಅನ್ನ ಬಹಳ ವಿಭಾಗ ಮಾಡಿದರೆ ಎಷ್ಟು ಅಲ್ಪ ಕಾಲ ಸಿಗತ್ತೋ ಅದನ್ನ ತ್ರುಟಿ ಅಂತ ಕರೀತಾರೆ. ಆ ತ್ರುಟಿಯು ಕೂಡ ಯುಗಾಯತೆ, ದೊಡ್ಡ ದೊಡ್ಡ ಯುಗಗಳನ್ನೇ ಕಳೆದ ಹಾಗೆ ನಮಗೆ ಭಾಸವಾಗತ್ತೆ. ಈ ಯಾವುದೋ ಒಂದು ಚಲನಚಿತ್ರವನ್ನೋ ಅಥವಾ ಧಾರಾವಾಹಿಯನ್ನು ನೋಡ್ಬೇಕಾದ್ರೆ ಬಂದಂತ ಈ ಧಾರಾವಾಹಿ ಈ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಇರುತ್ತಲ್ಲ, ಈ ಎಷ್ಟೊತ್ತು ಹಾಕ್ತಾರಪ್ಪ ಇದ್ದ ಅಂತ ಅನಿಸುತ್ತೆ. ಅಥವಾ ಯಾರೋ ಒಬ್ರು ಅಪರೂಪಕ್ಕೆ ಅಂತ ಮನೆಗೆ ಬರುವ ಸಂದರ್ಭದಲ್ಲಿ ಟೈಮೇ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ. ತ್ರುಟಿ ಯುಗಾಯತೆ. ಕೃಷ್ಣ ನಿನ್ನನ್ನು ನೋಡದೆ ಇರುವಂತಹ ಆ ಕ್ಷಣಗಳೆಲ್ಲ ಒಂದೊಂದು ಯುಗವನ್ನ ಕಳೆದ ಹಾಗೆ ನಮಗೆಲ್ಲ ಅನ್ನಿಸ್ತಾ ಇರುತ್ತೆ. ಕುಟಿಲ ಕುಂತಲಂ ಶ್ರೀಮುಖಂಚತೆ ಜಡವದೀಕ್ಷತಾಂ ಪಕ್ಷ್ಮನುದೃಶಾಂ. ನಿನ್ನ ಗುಂಗುರು ಗೂಲಗಳನ್ನ ತಲೆ ಮುಂದಗಡೆಯಲ್ಲಿ ಹಾಕೊಂಡು ಕಾಡಿನಲ್ಲಿ ಹಸುಗಳೆಲ್ಲವನ್ನು ಹಗಲಿನ ಕಾಲದಲ್ಲೆಲ್ಲ ಮೇಯಿಸಿಕೊಂಡು ಬರ್ತಾ ಇದ್ದೆ ಅಂತಂದ್ರೆ ಅವುಗಳೆಲ್ಲ ವಿಲಾಸ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ, ಅಯ್ಯೋ ದೇವ್ರು ನಮಗೆ ಯಾಕೆ ರೆಪ್ಪೆಗಳನ್ನು ಕೊಟ್ಟಿದ್ದಾನೋ, ರೆಪ್ಪೆಗಳಿರೋದ್ರಿಂದ ಅನಿವಾರ್ಯವಾಗಿ ಕಣ್ಣನ್ನು ಮಿಟುಕಿಸ್ಬೇಕು, ಕಣ್ಣನ್ನು ಮಿಟುಕಿಸಿ ಬಿಟ್ರೆ ಕೃಷ್ಣನನ್ನು ಆ ಕ್ಷಣದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಮನಸ್ಸಿನಲ್ಲಿ ಬಹಳ ವ್ಯಥೆಯುಂಟಾಗಿ ಬಿಡುತ್ತೆ. ಕೃಷ್ಣ ಪತಿ ಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೆ ಹ್ಯಚ್ಯುತಾಗತಾ. ನಮ್ಮ ಗಂಡಂದಿರು, ಮಕ್ಕಳು, ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಯಾರ್ಯಾರಿದ್ದಾರೋ ಎಲ್ಲ ಸಂಬಂಧಿಗಳನ್ನು, ಬಂಧು ಬಾಂಧವರನ್ನು ಬಿಟ್ಟು ತಿರಸ್ಕಾರ ಮಾಡಿ ನಿನ್ನ ಬಳಿಯಲ್ಲಿ ಬಂದಿದ್ದೇವೆ. ನೀನೇ ನಮಗೆ ಗತಿ, ನೀನೇ ನಮಗೆ ಗೋತ್ರ, ನಿನ್ನನ್ನು ಹೊರತುಪಡಿಸಿ ರಕ್ಷಣೆ ಮಾಡುವವರು ಯಾರೂ ಇಲ್ಲ ಅಂತ ಈ ರೀತಿಯಾಗಿ ನಿಶ್ಚಯ ಮಾಡಿಕೊಂಡು ನಾವೆಲ್ಲ ನಿನ್ನ ಬಳಿಯಲ್ಲಿ ಬಂದಿದ್ದೇವೆ. ನಿನ್ನ ಗಾನಕ್ಕೆ ಮನಸೋತು ಬಂದಿದ್ದೇವೆ. ರಾತ್ರಿಯ ಸಂದರ್ಭದಲ್ಲಿ ಬಂದಿದ್ದೇವೆ. ರಾತ್ರಿಯ ಸಂದರ್ಭದಲ್ಲಿ ನೀನೇ ರಕ್ಷಕ ಅಂತ ಅಂದುಕೊಂಡು ಬಂದಂತಹ ನಮ್ಮನ್ನ ವಂಚಕನೇ ಕೃಷ್ಣ, ನಮ್ಮನ್ನ ತಿರಸ್ಕಾರ ಮಾಡಬೇಡಪ್ಪ.
ನನ್ನನ್ನು ನಿನ್ನ ಸಮೀಪಕ್ಕೆ ಕರೆದುಕೋ, ನಮ್ಮ ದೃಷ್ಟಿಗೆ ಗೋಚರನಾಗು. ಗತಿವಿದಸ್ತವೋದ್ಗೀತ ಮೋಹಿತಾ ಕಿತವಯೋಷಿತಾ ಕಸ್ತ್ಯಜೇನ್ನಿಶಿ. ನಿನ್ನ ವೇಣುಗಾನಕ್ಕೆ ಮೋಹಿತರಾಗಿ ನಿನ್ನನ್ನು ಬಿಟ್ಟು ಬಂದಿದ್ದೇವೆ. ಕೃಷ್ಣ, ನಮ್ಮನ್ನ ಹಾಗೆ ವಂಚಿಸಬೇಡ, ನಮ್ಮನ್ನ ನಿನ್ನ ಸಮೀಪದಲ್ಲಿ ಇಟ್ಟುಕೋ, ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ. ಇಂತಹ ಅವರ ಮಾತುಗಳು ಹೀಗೆ ಮುಂದುವರಿತಾ ಇದೆ. ಕೃಷ್ಣ, ನೀನು ಎಷ್ಟೆಷ್ಟು ಕ್ಷಣ ನಮ್ಮನ್ನ ಬಿಟ್ಟು 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 ಹೋಗ್ತಾ ಇರ್ತೀಯೋ, ಆಮೇಲೆ ನಿನ್ನ ಎದೆಯಲ್ಲಿ ಯಾವಾಗ ಲಕ್ಷ್ಮೀದೇವಿ ಇದ್ದಾಳೋ, ಆ ಲಕ್ಷ್ಮೀದೇವಿಗೆ ಆಶ್ರಯವಾದಂಥ ನಿನ್ನ ವಿಶಾಲವಾದ ಎದೆಯನ್ನು ನಾವು ನೋಡ್ತಾ ಇರ್ತೇವೋ, ಆ ಸಂದರ್ಭದಲ್ಲಿ ನಿನ್ನ ಮೇಲೆ ಅತಿಯಾದಂತಹ ಪ್ರೀತಿ ನಮಗೆ ಉಂಟಾಗತ್ತೆ. ನಿನ್ನ ಏಕಾಂತದ ಮಾತುಗಳನ್ನು ಕೇಳಬೇಕು, ನಿನ್ನಲ್ಲಿ ಅತಿಯಾದಂತಹ ಪ್ರೀತಿಯನ್ನ ಮಾಡಬೇಕು, ನಿನ್ನ ಅಂಗಸಂಗವನ್ನು ಮಾಡಬೇಕು ಅನ್ನುವ ನಮ್ಮ ಬಯಕೆ ನೀನು ಕ್ಷಣ ಕ್ಷಣದಲ್ಲೂ ನಮ್ಮನ್ನು ಬಿಟ್ಟು ದೂರ ಹೋದಾಗ ಮತ್ತೆ ಮತ್ತೆ ಅಭಿವೃದ್ಧಿ ಆಗ್ತಾ ಇರತ್ತೆ. ಹಾಗಾಗಿ ಕೃಷ್ಣ, ನಮ್ಮನ್ನ ಆ ಅತಿಯಾದಂತಹ ಬಯಕೆಯಿಂದ ದೂರ ಮಾಡು, ನಿನ್ನ ಸಾಮೀಪ್ಯ ನಮಗೆ ಸಿಗುವ ಹಾಗೆ ಅನುಗ್ರಹಿಸು ಅಂತ ಕೃಷ್ಣನ ಬಳಿಯಲ್ಲಿ ಇವರೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನೀನು ವ್ರಜದ ನಿವಾಸಿಗಳು ಅಂತ ಯಾರಿದ್ದಾರೋ ಅವರೆಲ್ಲರ ಅರಿಷ್ಟವನ್ನ ನಿವಾರಣೆ ಮಾಡಿ ಲೋಕಕ್ಕೆಲ್ಲ ಮಂಗಳವನ್ನು ಉಂಟು ಮಾಡುವವನು ಅಂತ ಹೆಸರು ಕಳೆದು ಇಟ್ಟುಕೊಂಡಿದ್ದೆ. ಭಕ್ತರ ಮನಸ್ಸಿನ ದೋಷಗಳೆಲ್ಲವನ್ನ, ದುಃಖಗಳನ್ನ ಪರಿಹಾರ ಮಾಡೋನು ಅಂತ ನಿನಗೆ ಪ್ರಸಿದ್ಧಿ ಇದೆ. ನಿನ್ನನ್ನು ನೋಡ್ಬೇಕು ಅಂತ ಅತಿಯಾದ ಬಯಕೆ ನಮ್ಮ ಮನಸ್ಸಿನಲ್ಲಿದೆ. ಹಾಗಾದ್ರೆ ನಾವು ಗೋಕುಲವಾಸಿಗಳಾಗಿದ್ದೇವೆ, ಎಲ್ಲ ಅನಿಷ್ಟವನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿಯೇ ನಿನ್ನ ಅವತಾರವಾಗಿದೆ. ಹಾಗಾದ್ರೆ ನಾವು ಇಲ್ಲಿ ಬಂದಿದ್ದೇವೆ, ನಾವು ಗೋಕುಲವಾಸಿಗಳಾಗಿದ್ದೇವೆ, ನಮ್ಮ ಮನಸ್ಸಿನಲ್ಲೂ ಕ್ಲೇಶ ಇದೆ. ಏನು, ಕೃಷ್ಣ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ, ಕೃಷ್ಣನನ್ನು ನೋಡ್ಬೇಕು ಅನ್ನುವ ಕ್ಲೇಶ ಇದೆ, ಬಯಕೆ ಇದೆ. ಬಿಟ್ಟು ಹೋಗಿದ್ದರಿಂದ ಕ್ಲೇಶ, ನೋಡ್ಬೇಕು ಅನ್ನುವ ಬಯಕೆ. ನೀನು ಈ ಭೂಮಿಯಲ್ಲಿ ಅವತಾರ ಮಾಡಿದ್ದೆ ಎಲ್ಲ ಸಜ್ಜನರ ಅನಿಷ್ಟವನ್ನು ಪರಿಹಾರ ಮಾಡಿ ಗೋಕುಲವಾಸಿಗಳ ಅನುಗ್ರಹ ಮಾಡುವುದಕ್ಕೋಸ್ಕರ ಅಲ್ವಾ? ನಾವು ಗೋಕುಲವಾಸಿಗಳಾಗಿದ್ದೇವೆ, ನಮ್ಮ ಮನಸ್ಸಿನಲ್ಲೆಲ್ಲ ಕ್ಲೇಶ ಇದೆ, ನಿನ್ನ ನೋಡ್ಬೇಕು ಅನ್ನೋ ಬಯಕೆ ಇದೆ. ಬಾ, ನಿನ್ನ ದಿವ್ಯವಾದ ರೂಪವನ್ನು ನಮಗೆ ತೋರಿಸು. ರಹಸಿ ಸಂವಿದಂ ಶುಚ್ಛಯೋದಯಂ ಪ್ರಹಸಿತಾನನಂ ಪ್ರೇಮ ವೀಕ್ಷಣಂ ಬೃಹದುರಶ್ರಿಯೋ ವೀರ ವೀಕ್ಷ್ಯತೆ ಮುಹುರತಿ ಸ್ಪೃಹಾ ಮುಹ್ಯತೆ ಮನಃ. ನಾವೆಲ್ಲ ಏಕಾಂತದಲ್ಲಿದ್ದಾಗ ರಹಸ್ಯದಲ್ಲಿ ಮಾತನಾಡಿಕೊಂಡಂತಹ ಶಬ್ದಗಳು ನಮ್ಮ ಕಿವಿಯಲ್ಲಿ ಈಗೂ ಅನುರಣಿಸ್ತಾ ಇವೆ. ನಿನ್ನ ನಗುಮುಖವನ್ನ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಕಣ್ಣ ಎದುರಿನಲ್ಲಿಯೇ ನಿನ್ನ ಆ ರೂಪ ಬಂದು ನಿಂತ ಹಾಗೆ ಅನಿಸ್ತಾ ಇದೆ. ಲಕ್ಷ್ಮೀದೇವಿಗೆ ನಿನ್ನ ಎದೆಯಲ್ಲಿ ನಿನ್ನ ಆಶ್ರಯ ಕೊಟ್ಟಿದ್ದೆ ಅಂತಾದಾಗ ನಿನ್ನ ಪ್ರೀತಿಯನ್ನ ಮಾಡುವ ವ್ಯಕ್ತಿಗಳಿಗೆ ಎಷ್ಟು ದೊಡ್ಡದಾದ ಸ್ಥಾನವನ್ನು ಕೊಡ್ತೀಯ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ. ಕೃಷ್ಣ, ಅಂತಹ ನಮ್ಮನ್ನ ಈ ರಾತ್ರಿಯ ಸಂದರ್ಭದಲ್ಲಿ ಬಿಟ್ಟು ಹೋಗ್ಬೇಡ. ನಮ್ಮ ಮನಸ್ಸಿನ ಕ್ಲೇಶವನ್ನ, ತಾಪವನ್ನ ಪರಿಹಾರ ಮಾಡು. ನಿನ್ನನ್ನು ನೋಡ್ಬೇಕು ಅನ್ನುವ ಬಯಕೆ ಬಹಳವಾಗ್ತಾ ಇದೆ, ನಿನ್ನ ಸಾಮೀಪ್ಯವನ್ನ ನಮಗೆ ಕೊಡು. ಯಾಕೆ? ವ್ರಜವನೌಕಸಾಂ ವ್ಯಕ್ತಿರಂಗತೆ ವೃಜಿನ ಹಂತ್ರ್ಯಲಂ ವಿಶ್ವಮಂಗಲಂ ಭಜಮನಾಕ್ತನಃ ತ್ವತ್ಸ್ಪೃಹಾತ್ಮನಾಂ ಸ್ವಜನ ಹೃದೃಜಾಂ ಯನ್ನಿಷೂದನಂ. ಕೃಷ್ಣ, ನಿನ್ನ ಈ ಅವತಾರ ಎಲ್ಲ ಯಾವುದಕ್ಕೋಸ್ಕರ ಇರೋದು? ಈ ವ್ರಜದಲ್ಲಿ, ಕಾಡಿನಲ್ಲಿ ಇರುವಂತಹ ಜನರು ಅಂತ ಯಾರಿದ್ದಾರೋ ಅವ್ರ ಎಲ್ಲರ ಅನಿಷ್ಟವನ್ನ ಪರಿಹಾರ ಮಾಡುವುದಕ್ಕೋಸ್ಕರ. ನಮ್ಮೆಲ್ಲರ ಪಾಪಗಳೇನಿದೆಯೋ ಆ ಪಾಪಗಳನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ನಿನ್ನ ಈ ಅವತಾರವಾಗಿದೆ. ಹಾಗಾಗಿ ನಿನ್ನನ್ನು ನೋಡ್ಬೇಕು ಅನ್ನುವ ಅತಿಯಾದ ಬಯಕೆ ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ಹಾಗಾಗಿ ನಿನ್ನ ಆ ದಿವ್ಯವಾದಂತಹ ರೂಪವನ್ನ ನಮಗೆ ತೋರಿಸುವ ಹಾಗೆ ಮಾಡುದು. ನಾವು ಕಣ್ಣಿಗೆ ಆ ನಿನ್ನ ರೂಪವನ್ನು ನೋಡಿ ಹಬ್ಬವನ್ನ ಆಚರಿಸಬೇಕು. ಅಂತ ನಿನ್ನ ದಿವ್ಯವಾದ ರೂಪವನ್ನು ತೋರಿಸು ಅಂತ ಆ ಗೋಪಿಯರೆಲ್ಲರೂ ಕೂಡ ಕೃಷ್ಣನನ್ನು ಕುರಿತು ಆಡಿ ಕೊಂಡಾಡ್ತಾ ಇದ್ದಾರೆ. ಇದು ಗೋಪಿಗೀತೆ. ಇಷ್ಟಕ್ಕೆ ಈ ಅಧ್ಯಾಯ ಮುಗಿಯಿತು. ಈ ರೀತಿಯಾಗಿ ಗೋಪಿಯರು ನಾನಾ ವಿಧವಾಗಿ ವಿಲಾಪ ಮಾಡ್ತಾ ಅಳ್ತಾ ಅಳ್ತಾ ಹಾಡ್ತಾ ಇದ್ದಾರೆ.
ಅಳತಾ ಅಂತಂದ್ರೆ ಕಣ್ಣಿನಲ್ಲಿ ನೀರು ಬರ್ತಾ ಇದೆ, ಶಬ್ದ ಇಲ್ಲ, ಅಳುವ ಶಬ್ದ ಇಲ್ಲ. ಅವಳ ವಿಲಾಪ ಹೇಗೆ ಹೊರಗಡೆ ಬರ್ತಾ ಇದೆ ಅಂತಂದ್ರೆ ಕೃಷ್ಣನ ಸ್ತೋತ್ರ ರೂಪದಲ್ಲಿ ಅವರ ವಿಲಾಪ ಹೊರಗಡೆಯಲ್ಲಿ ಬರ್ತಾ ಇದೆ. ಇಂಪಾಗಿ ಗಾನ ಮಾಡ್ತಾ ಇದ್ದಾರೆ. ದೇವರ ಎದುರಿನಲ್ಲಿ ಕೂತಾಗ ದೇವರ ಸ್ತೋತ್ರಗಳನ್ನು ಎಷ್ಟೋ ಜನರು ಹೇಳ್ತಾ ಇರ್ತಾರೆ. ಇಂಪಾಗಿ ಅವರ ಕಂಠದಿಂದ ದೇವರ ಗೀತೆಗಳೆಲ್ಲ ಬರ್ತಾ ಇರತ್ತೆ. ಆದರೆ ಕೃಷ್ಣ ಮಾಡಿದ ಅನುಗ್ರಹವನ್ನ, ತಮಗೆ ಬಂದ ಆಪತ್ತುಗಳನ್ನ, ಇವು ಎಲ್ಲವನ್ನ ನೆನೆಸಿಕೊಂಡು ಕೃಷ್ಣ ಈ ಆಪತ್ತುಗಳೆಲ್ಲ ಇದೆ, ಈ ಆಪತ್ತುಗಳಿಂದ ದೂರ ಮಾಡು ಅಂತ ಮನಸ್ಸಿನಲ್ಲಿರುವಂತಹ ದುಃಖ ಕಣ್ಣೀರಾಗಿ ಹೊರಗಡೆ ಬರ್ತಾ ಇರತ್ತೆ. ಆದರೆ ನಮ್ಮ ಕಂಠದಿಂದ ಗಾನ ಹಾಗೇ ಹೊರಗಡೆಯಲ್ಲಿ ಬರ್ತಾ ಇರುತ್ತೆ. ಆ ರೀತಿಯಲ್ಲಿ ಇಲ್ಲಿಯೂ ಕೂಡ ಸ್ತೋತ್ರಗಳು ಮುಂತಾದವುಗಳೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಈ ರೀತಿಯಾಗಿ ಸುಸ್ವರವಾಗಿ ಗಾನ ಮಾಡ್ತಾ ಅವರೆಲ್ಲರೂ ಕೂಡ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಲಪಂತ್ಯಶ್ಚ ಚಿತ್ರಧಾ ರುರುದು ಸುಸ್ವರನ್ ರಾಜನ್ ಕೃಷ್ಣ ದರ್ಶನ ಲಾಲಸಾಹ. ಕೃಷ್ಣನನ್ನು ನೋಡ್ಬೇಕು ಅಂತ ಅತಿಯಾದ ಆಸೆಯಿಂದಾಗಿ ಗೋಪಿಯರು ನಾನಾ ವಿಧವಾಗಿ ನಾನಾ ಬಗೆಯಿಂದಾಗಿ ವಿಲಾಪ ಮಾಡ್ತಾ ಇದ್ದಾರೆ, ಜೋರಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾತನಾಡುವ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿ ಎದುರುಗಡೆಯಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ತಾಸಾಂ ಆವಿರಭೂಚ್ಛೌರಿಹಿ ಮಯಮಾನ ಮುಖಂ ಭುಜಃ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥಃ. ಗೋಪಿಯರಿಗೆಲ್ಲ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೊಂಡ್ರಲ್ಲ, ಅವರ ದರ್ಪ ಅಹಂಕಾರ ಎಲ್ಲ ಕಡಿಮೆ ಆಗಿದೆ ಅಂತ ಕೃಷ್ಣನಿಗೆ ಗೊತ್ತಾಗಿದೆ. ಅಂತಹ ಸಂದರ್ಭದಲ್ಲಿ ಶೌರಿಹಿ, ಶೂರರಾಜನ ವಂಶದಲ್ಲಿ ಬಂದಂತಹ ಕೃಷ್ಣ ಸ್ಮಯಮಾನ ಮುಖಾಂಬುಜ, ಅಯ್ಯೋ ಬಂದ್ರೆ ಎಲ್ ಬೈತಾರೋ ಇಷ್ಟೊತ್ತಂಕ ಬಿಟ್ಟು ಹೋಗಿದ್ದಕ್ಕೆ ಅಂತ ಯೋಚನೆ ಇಲ್ಲ. ಸ್ಮಯಮಾನ ಮುಖಾಂಬುಜ, ನಗು ಮುಖದಿಂದಾಗಿ ಕೃಷ್ಣ ತನ್ನನ್ನು ತಾನು ತೋರಿಸಿಕೊಳ್ತಾ ಇದ್ದಾನೆ. ಹೇಗಿದ್ದಾನೆ? ಪೀತಾಂಬರಧರ ಸ್ರಗ್ವಿ, ರೇಷ್ಮೆಯ ವಸ್ತ್ರಗಳನ್ನು ಧರಿಸಿದ್ದಾನೆ. ಹಳದಿ ಬಣ್ಣದ ಬಟ್ಟೆಗಳೆಲ್ಲವೂ ವನಮಾಲೆಯನ್ನು ಧರಿಸಿಕೊಂಡಿದ್ದಾನೆ. ಕುತ್ತಿಗೆಯಲ್ಲೆಲ್ಲ ಆಗ ತಾನೇ ಅರಳಿದಂತಹ ಹೂಗಳಿಂದ ನಿರ್ಮಾಣ ಮಾಡಿದಂತಹ ವನಮಾಲೆಯನ್ನು ಧರಿಸಿಕೊಂಡಿದ್ದಾನೆ. ಸಾಕ್ಷಾನ್ ಮನ್ಮಥ ಮನ್ಮಥ, ಮನ್ಮಥನಿಗೂ ಅಪ್ಪನಾದವನಿವನು, ಕಾಮನಿಗೆ ಅಪ್ಪನಾದವನಿವನು. ಸಾಕ್ಷಾನ್ ಮನ್ಮಥ ಮನ್ಮಥ, ಮನ್ಮಥನ ಮುಖವನ್ನು ಕೂಡ ಮನಸ್ಸನ್ನು ಕೂಡ ವಿಚಲಿತಗೊಳಿಸಿದಂತಹ ಕೃಷ್ಣ, ರುದ್ರದೇವರ ಮನಸ್ಸನ್ನು ವಿಕಾರ ಮಾಡಿದವನು ಮನ್ಮಥ. ಅದಕ್ಕೆ ಆ ರುದ್ರದೇವರು ಮನ್ಮಥನನ್ನ ಸುಟ್ಟು ಹಾಕಿದ್ರು. ಅಂದ್ರೆ ಮನೋನಿಯಾಮಕರಾದಂತಹ ರುದ್ರದೇವರ ಮನಸ್ಸನ್ನೇ ಕೆರಳಿಸುವ ಸಾಮರ್ಥ್ಯ ಮನ್ಮಥನಿಗಿತ್ತು. ಅಂತಹ ಮನ್ಮಥನ ಅಪ್ಪ ಇವನು ಅಂತಂದು ಹೇಳಿದ್ರೆ ಮೋಹಿನಿ ರೂಪದಿಂದಾಗಿ ನೋಡಿ. ಹಾಗಾದ್ರೆ ಕಾಮ ಮನ್ಮಥನನ್ನ ಮೋಹದಿಂದಾಗಿ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ, ವಿಚಲಿತಗೊಳಿಸ್ಲಿಕ್ಕೆ ಆಗ್ಲಿಲ್ಲ. ಸಿಟ್ಟಿನಿಂದಾಗಿ ಆ ಮನ್ಮಥನನ್ನ ಸುಟ್ಟು ಹಾಕಿದ, ಕಾಮನನ್ನ ಸುಟ್ಟು ಹಾಕಿದ. ಆದರೆ ಅವರ ಅಪ್ಪನಾದಂತಹ ವಿಷ್ಣು ಮೋಹಿನಿ ರೂಪದಿಂದಾಗಿ ಬಂದಾಗ, ನಾವೆಲ್ಲ ಹಿಂದೆ ಕಥೆಯನ್ನು ನೋಡಿದ್ದೇವಲ್ಲ, ರುದ್ರದೇವರು ಬಂದು ಕೃಷ್ಣ ನಿನ್ನ ಆ ಮೋಹಿನಿ ರೂಪವನ್ನು ನೋಡ್ಬೇಕು ಅಂತ ಹೇಳಿದಾಗ ಮೋಹಿನಿ ರೂಪವನ್ನು ನೋಡಿದರೆ ಪಾರ್ವತಿ ದೇವಿ ಪಕ್ಕದಲ್ಲೇ ಇದ್ರು ಅವಳನ್ನು ಬಿಟ್ಟು ಮೋಹಿತರಾಗಿ ಅವಳ ಹಿಂದಿನಲ್ಲಿ ಓಡಾಡಿ ವೀರ್ಯಸ್ಖಲನವನ್ನು ಮಾಡಿಕೊಂಡಾವ ರುದ್ರದೇವರು ಅಂತ ಹಿಂದೆ ಕಥೆಯನ್ನು ನೋಡಿದ್ದೇವೆ ನಾವು. ಅಂತಹ ಅದ್ಭುತವಾದಂತಹ ರುದ್ರದೇವರಿಗೂ ಮೋಹಕವಾದಂತಹ ಆ ಯಾವ ಸ್ತ್ರೀ ರೂಪ ಇದೆಯೋ ಅಂತಹ ರುದ್ರದೇವರನ್ನೂ ಚಂಚಲಗೊಳಿಸುವಂತಹ ರೂಪ ಅಂತಾದರೆ ಅಂತಹ ಪರಮಾತ್ಮನ ಪುರುಷ ರೂಪ ಸ್ತ್ರೀಯರಿಗೆಲ್ಲರಿಗೂ ಕೂಡ ಮೋಹಕವಾದಂತಹದ್ದು. ಅಂತಹ ಮನ್ಮಥನ ತಂದೆಯಾದಂತಹ ಮನ್ಮಥ ಪಿತನಾದಂತಹ ಪರಮಾತ್ಮ ಇವರು ಎದುರಿನಲ್ಲಿ ತೋರಿಸ್ತಾ ಇದ್ದಾರೆ, ಪ್ರಕಟನ ಆಗ್ತಾ ಇದ್ದಾನೆ. ಗೋಪಿಯರಿಗೆಲ್ಲ ಚೈತನ್ಯ ಬಂತು. ನಿಶ್ಚೇಷ್ಟಿತರಾಗಿ ಬಿದ್ದಂತಹ ಶರೀರ ಎಲ್ಲ ಚಲನೆ ಬಂದು ಎದ್ದು ನಿಂತ ಹಾಗೆ ಇವರಿಗೆಲ್ಲ ಆಗ್ತಾ ಇದೆ. ಎಲ್ಲರೂ ನಿಂತರು ಸಂತೋಷದಿಂದ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ತಂ ವಿಲೋಕ್ಯಾಗತಂ ಪ್ರೇಷ್ಠಂ ಪ್ರೀತ್ಯುತ್ಫುಲ್ಲ ದೃಶೋ ಬಲಾಹ ಉತ್ತಸ್ಥುರ್ಯುಗಪತ್ ಸರ್ವಾಹ ತನ್ವಹ ಪ್ರಾಣಮಿವಾಗತಂ. ಇವರೆಲ್ಲ ಪ್ರಾಣ ವಾಪಸ್ ಬಂದ ಹಾಗಾಗಿದೆ. ಇವರೆಲ್ಲ ಕೃಷ್ಣನ ಜೊತೆಯಲ್ಲಿ ವಿಹಾರ ಮಾಡಿದಂತಹ ಕಥೆ ಈ ಅಧ್ಯಾಯದಲ್ಲಿ ಬರುತ್ತೆ. ಅದನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.
ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಧಿಕ ಮಾಸದ ಕೊನೆಯ ದಿವಸದಲ್ಲಿ ಆದಂತಹ ಈ ಪಾಠ ಅಧಿಕ ಮಾಸದ ಒಡೆಯನಾದಂತಹ ಪುರುಷೋತ್ತಮನಿಗೆ ಅರ್ಪಿತವಾಗಲಿ ಅಂತ ಆ ಪರಮಾತ್ಮನಲ್ಲಿ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.